ನಾಲತವಾಡ ಆದರ್ಶ ಆಡಳಿತ ಮಂಡಳಿ ಉತ್ತಮ ಸೇವೆ, ಸ್ಪಂದಿಸುವ ಸಿಬ್ಬಂದಿ, ಸದಸ್ಯರ ಉತ್ತಮ ಸಹಕಾರ ನಮ್ಮ ಸಹಕಾರಿ ಸಂಸ್ಥೆಯ ಅಭ್ಯುದಯಕ್ಕೆ ಕಾರಣ. ಸಂಸ್ಥೆಯು ವರ್ಷದಿಂದ ವರ್ಷಕ್ಕೆ ಉತ್ತಮ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಸಂಘದ ಸದಸ್ಯರಿಗೆ ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿ ಸ್ಥಳೀಯ ಶ್ರೀ ಶರಣ ವೀರೇಶ್ವರ ಪಟ್ಟಣ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಎಂಎಸ್ ಪಾಟೀಲ ಹೇಳಿದರು. ನಾಲತವಾಡದ ರತ್ನ ಸಂಗಮ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ನಡೆದಂತಹ ಸಂಘದ 30ನೇ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿ, ಪ್ರಸಕ್ತ ಸಾಲಿನಲ್ಲಿ ಸಂಘವು ಸುಮಾರು 114 ಕೋಟಿಗೂ ಮಿಕ್ಕಿ ವ್ಯವಹಾರವನ್ನು ನಡೆಸಿ 1.15 ಕೋಟಿ ಲಾಭವನ್ನು ಗಳಿಸಿದೆ. ಸದಸ್ಯರಿಗೆ ಶೇಕಡಾ 12 ಡಿವಿಡೆಂಟ್ ನೀಡಲು ನಿರ್ಧರಿಸಲಾಗಿದೆ ಅಂತ ಹೇಳಿ ತಿಳಿಸಿದರು. ಸಂಘವು ಕಳೆದ ಸಾಲಿನಲ್ಲಿ 1.76 ಕೋಟಿ ಠೇವಣಿಯನ್ನು ಹೊಂದಿ ಸದಸ್ಯರಿಗೆ 111.12 ಕೋಟಿ ಸಾಲವನ್ನು ನೀಡಿದೆ. ವಿವಿಧ ನಿಧಿಗಳಲ್ಲಿ 19 ಕೋಟಿ ಹೂಡಿಕೆಯಲ್ಲಿ 76 ಕೋಟಿ ಸಂಚಯಿಸಲಾಗಿದೆ. ಪ್ರಧಾನ ಕಚೇರಿ ಹಾಗೂ ಮುದ್ದೇಬಿಹಾಳ ಶಾಖೆಗಳು ಸ್ವಂತ ನಿವೇಶನ ಕಟ್ಟಡವನ್ನು ಹೊಂದಿದ್ದು ಪ್ರಧಾನ ಕಟ್ಟಡ ನವೀಕರಣವನ್ನು ಮಾಡಲಾಗಿದೆ. ಸದಸ್ಯರ ಸ್ವಾವಲಂಬಿ ಬದುಕಿಗೆ ಆರ್ಥಿಕ ಶಕ್ತಿ ನೀಡುವಂತಹ ಜೊತೆಗೆ ಶಿಕ್ಷಣ, ಆರೋಗ್ಯ ಸೇವೆ, ಮಾಹಿತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ರು. ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಂತಹ ವಿದ್ಯಾರ್ಥಿನಿ ಸೃಷ್ಟಿ ಸಿದ್ದನಗೌಡ ಪಾಟೀಲ, ದ್ವಿತೀಯ ರ್ಯಾಂಕ್ ಪಡೆದಂತಹ ಪೂಜಾ ಈರಪ್ಪ ಲಮಾಣಿ, ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಅಮರೇಶ ಶರಣಪ್ಪ ಟಕ್ಕಳಕಿ, ಸೃಷ್ಟಿ ದೇಶಮುಖ್ ಸೇರಿದಂತೆ 8 ಜನ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ನೀಡಿ ಗೌರವಿಸಲಾಯಿತು. ನಾಲತವಾಡ, ಹುಣಸಗಿ, ಮುದ್ದೇಬಿಹಾಳ, ಲಿಂಗಸಗೂರು, ತಾಳಿಕೋಟಿ ಶಾಖೆಗಳ ಉತ್ತಮ ಗ್ರಾಹಕರನ್ನ, ಸಾಧಕರನ್ನ ಸನ್ಮಾನಿಸಲಾಯಿತು. ಪ್ರಾಸ್ತಾವಿಕವಾಗಿ ಸಂಗಣ್ಣ ಹಡರಗೆರೆ ಮಾತನಾಡಿದರು. ಪ್ರಧಾನ ವ್ಯವಸ್ಥಾಪಕ ನಾಗರಾಜ್ ಬಾಬು, ಗಂಗನಗೌಡ್ರ, ಉಪಾಧ್ಯಕ್ಷ ಎಂಬಿ ಅಂಗಡಿ, ಬಸವರಾಜ್ ಎಂ ತಾಳಿಕೋಟಿ ವಕೀಲರು, ಕುಮಾರ ಚಿಂಚೋಳಿ, ಬಿಎ ಗಂಗನಗೌಡ, ಶಿವಪುತ್ರಯ್ಯ ಸ್ಥಾವರಮಠ, ಕೆಆರ್ ಎತ್ತಿನಮನಿ, ಬಿಟಿ ತಿರಮುಕೆ, ಎಸ್ಸಿ ನಾಗರದಿನ್ನಿ, ಜಿಎಸ್ ಗಡೇದ, ಬಿಎಚ್ ಹಟ್ಟಿ, ಎಸ್ಸಿ ದೇಶಮುಖ್, ಬಿಎಸ್ ಪಾಟೀಲ, ಐಬಿ ಚಿನಿವಾರ, ಎಸ್ಎಸ್ ಮಣ್ಣೂರ, ಸಂಗಣ್ಣ ವೈಲಿ, ಪ್ರಕಾಶ್ ಅಂಗಡಿ, ಶಶಿಧರ ಬೆಣ್ಣೂರ ಉಪಸ್ಥಿತರಿದ್ದರು. ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ದೃಷ್ಟಿಯಿಂದ ಹಾಗೂ ಶ್ರೀ ಎಲ್ ಪಾಟೀಲ್ ಇವರೆಲ್ಲರೂ ಅನೇಕ ಹುದ್ದೆಗಳ ಹಿರಿಯರು ಸೇರಿ ಶ್ರೀ ಎಂ ಅವರ ಸಂಸ್ಥಾಪಕ ಅಧ್ಯಕ್ಷತೆಯಲ್ಲಿ ಶ್ರೀ ಎಂ ಅವರ ಸಂಸ್ಥಾಪಕ ಉಪಾಧ್ಯಕ್ಷತೆಯಲ್ಲಿ ಶ್ರೀ ಎಸ್ ಪಾಟೀಲ್ ಸಂಸ್ಥಾಪಕ ನಿರ್ದೇಶಕರು ಕೂಡಿ 1997ರಲ್ಲಿ 2 ಲಕ್ಷ ಷೇರು ಬಂಡವಾಳ ರೂಪಿಸುವ ಮುಖಾಂತರ ಶ್ರೀ ಶರಣಬಸವೇಶ್ವರ ಸಹಕಾರ ಪ್ರಾರಂಭಿಸಿದರು. ನಾಗರಿಕ ಸಂಸ್ಥೆಯನ್ನು ಹುಟ್ಟುಹಾಕಿದ ಮುಖಂಡರಾಗಿರುವುದು ಅಭಿನಂದಿಸುತ್ತಾ ದಿನಾಂಕ 27/1997ರಂದು 2 ಲಕ್ಷ ರೂಪಾಯಿಗಳ ಷೇರು ಬಂಡವಾಳದೊಂದಿಗೆ ಪ್ರಾರಂಭವಾದ ಬ್ಯಾಂಕು ಇಂದು ವಿಜಯಪುರ, ರಾಯಚೂರು, ಯಾದಗಿರಿ, ಬಾಗಲಕೋಟ, ಕೊಪ್ಪಳ ಜಿಲ್ಲೆಗಳಲ್ಲಿ ತನ್ನ ವ್ಯವಹಾರವನ್ನು ವಿಸ್ತರಿಸಿಕೊಂಡು ಉತ್ತಮವಾಗಿ ವ್ಯವಹಾರ ಮಾಡುತ್ತದೆ. 2025-26 ಸಾಲಿನಲ್ಲಿ ನಮ್ಮ ಬ್ಯಾಂಕಿನ ವತಿಯಿಂದ ಗ್ರಾಹಕರಿಗೆ ಚಾಲ್ತಿ ಹಾಗೂ ಉಳಿತಾಯ ಖಾತೆಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಸ್ಕ್ಯಾನರ್ ಮಿಷನ್ ಪಡೆಯುವ ಮೂಲಕ ಹಣ ವ್ಯವಹಾರವನ್ನು ಮಾಡುವ ವ್ಯವಸ್ಥೆಯನ್ನು ಗ್ರಾಹಕರಿಗೆ ನೀಡಲಾಗಿದೆ. ರೂಪಾಯಿ 14 ಕೋಟಿ ಠೇವಣಿ ಸಂಗ್ರಹಿಸಲು ಸುಮಾರು 12 ವರ್ಷಗಳು ಬೇಕಾದವು. ಮುಂದೆ 2019ರಲ್ಲಿ ಬ್ಯಾಂಕಿನ ಠೇವಣಿ ರೂಪಾಯಿ 73 ಕೋಟಿ, 2021ರಲ್ಲಿ 3 ಕೋಟಿ, ಸದ್ಯ 200 ಕೋಟಿ ಎಕರೆ ಠೇವಣಿ ಹೊಂದಿ ಬ್ಯಾಂಕು ಅಭಿವೃದ್ಧಿ ಹೊಂದುತ್ತಿದೆ. ಅಂದರೆ ತಾವು ಶ್ರೀ ಶರಣಬಸವೇಶ್ವರ ಸರ್ಕಾರ ಬ್ಯಾಂಕಿನ ಮೇಲೆ ಇಟ್ಟಿರುವ ವಿಶ್ವಾಸ ಅತ್ಯಮೂಲ್ಯವಾದದ್ದು. ಮತ್ತೊಮ್ಮೆ ನಮಗೆ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಬ್ಯಾಂಕಿನ ಎಲ್ಲ ಹಿರಿಯ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳವರ ನಿರಂತರ 30 ವರ್ಷಗಳ ಪರಿಶ್ರಮದ ಪರವಾಗಿ ಇಂದು ನಮ್ಮ ಬ್ಯಾಂಕು ಹೆಮ್ಮರವಾಗಿ ಬೆಳೆದಿದೆ. ಇದನ್ನು ಉಳಿಸಿ ಬೆಳೆಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಈ ರೀತಿಯಲ್ಲಿ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರು, ಸಿಬ್ಬಂದಿ ವರ್ಗದವರು
ತಮ್ಮೆಲ್ಲರ ಸಹಕಾರದೊಂದಿಗೆ ಹಿರಿಯರ ಕಟ್ಟಡ ಈ ಸಂಸ್ಥೆಯನ್ನು ಇನ್ನೂ ಉತ್ತಮ ಉನ್ನತ ಮಟ್ಟಕ್ಕೆ ಬೆಳೆಸೋಣ ಎನ್ನುವ ಸಹಕಾರ ಬಾಳಿಗೆ ಎನ್ನುವ ತತ್ವದಲ್ಲಿ ಕೆಲಸ ಮಾಡೋಣ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಎಂದು ಆಶಿಸುತ್ತಾ 2000 ಇಲ್ಲಿವರೆಗೂ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಸಮರ್ಥವಾಗಿ ಮಾರ್ಗದರ್ಶನ ನೀಡಿದ್ದು ಅವರ ಸಮರ್ಪಣಾ ಭಾವನೆ ಸಾಕ್ಷಿಯಾಗಿದೆ. ಜೊತೆಗೆ ಸಿಬ್ಬಂದಿಯವರ ನಿರಂತರ ಪರಿಶ್ರಮ, ಅಧಿಕಾರದ ದಕ್ಷತೆ, ಸಮಾಜದ ಎಲ್ಲ ಸಹಕಾರದಿಂದ ಬ್ಯಾಂಕ್ ಆರ್ಥಿಕವಾಗಿ ಸಫಲವಾಗಿ ಯಶಸ್ವಿಗೊಳಿಸುತ್ತಿದೆ. ನಮ್ಮ ಬ್ಯಾಂಕ್ ಈ ವರ್ಷದ ಅವಧಿಯಲ್ಲಿ ರೂಪಾಯಿ 1,15,40,00,000 ಲಾಭ ಗಳಿಸುವಲ್ಲಿ ಸಫಲವಾಗಿದೆ. ತಮ್ಮೆಲ್ಲರ ಸಹಕಾರಕ್ಕೆ ಕಾರಣ ಬ್ಯಾಂಕಿನ ಅಭಿವೃದ್ಧಿಗೆ ತಾಲೂಕಿನ ಹಿರಿಯ ಸರ್ಕಾರಿಗಳು ಸತತ ಪರಿಶ್ರಮ ಮುಖ್ಯ ಎಂದು ಭಾವಿಸಿ ಅವರೆಲ್ಲರೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ತಮ್ಮೆಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತಿಸಿ 30ನೇ ವಾರ್ಷಿಕ ಮಹಾಸಭೆ ನಡೆಸಲು ತಮ್ಮೆಲ್ಲರನ್ನು ವಿನಂತಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುದ್ದತ್ ನೀಡಿದ ಸಾಲ 12 ಲಕ್ಷ. ಆಸ್ತಿ ಭದ್ರತೆ ನೀಡಿದ ಸಾಲದ ಖಾತೆಗಳು 332, 31/3/2026ಕ್ಕೆ 13,28 ಲಕ್ಷ. ಮುದ್ದತ್ ನೀಡಿದ ಒಟ್ಟು ಸಾಲ 2,69,00,000. HP ಸಾಲ ಅಂದ್ರೆ ವಾಹನದ ಮೇಲಿನ ಸಾಲ. ಆ ಖಾತೆಗಳ ಸಂಖ್ಯೆ 166, 31/3/2026ಕ್ಕೆ 13,74,00,000. ಮುದ್ದತ್ ನೀಡಿದ ಸಾಲದ ಖಾತೆ ಸಂಖ್ಯೆ 53, 31/3/2026ಕ್ಕೆ ಇದ್ದಂತೆ 44 ಲಕ್ಷ. ವೇತನ ಸಾಲ ಖಾತೆಗಳ ಸಂಖ್ಯೆ 102, ಸಾಲಗಳು 2,77,00,000. ಮುದ್ದತ್ ನೀಡಿದ ಸಾಲದ ಖಾತೆ ಸಂಖ್ಯೆ 38, ಮುದ್ದತ್ ನೀಡಿದ ಸಾಲ 19 ಲಕ್ಷ. ಮಾಧ್ಯಮಿಕ ಸಾಲ ಖಾತೆಗಳ ಸಂಖ್ಯೆ 61, ಸಾಲಗಳು 5 ಕೋಟಿ. Arjun Yannappa Gowdi, Sri Yannappa Sangappa Daggayar. ಚಂತರ ಮಾಡೋದು ತಡಿ ಏನು ಮಾಡೋದು ನಾನು ನೋಡೋಣ ಏನು ಮಾಡಿದೆ
ಆಗಿದ್ದೇನು